ನಿನಗಾಗಿ ಭಾಗ 189. ಪ್ರಜ್ವಲ್ ಪವಿತ್ರಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಅವಳು ರಿಯಾಕ್ಟ್ ಮಾಡಿದಳು. ಇವನಿಗೆ ಸಮಾಧಾನವಾಯಿತು. ಇವಳು ನಿಜವಾಗಲೂ ನನ್ನ ದೇಹದ ಬಿಸಿಗೆ ರಿಯಾಕ್ಟ್ ಆಗುತ್ತಿದ್ದಾಳೆ. ನನ್ನ ಸ್ಪರ್ಶ ಅವಳಿಗೆ ತಿಳಿಯುತ್ತಿದೆ. ನಾನು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತದೆ. ನೀರಿನಲ್ಲಿ ಮುಳುಗಿರುವ ಮನುಷ್ಯನಿಗೆ ಒಂದೇ ಒಂದು ಹುಲ್ಲುಕಡ್ಡಿ ಸಿಕ್ಕಿದರೂ ಕೂಡ ತಾನು ಆ ಪ್ರವಾಹದಿಂದ ತಪ್ಪಿಸಿಕೊಳ್ಳಬಹುದು ಅನ್ನುವ ರೀತಿಯ ಆಸೆ ಇರುತ್ತದೆ. ಅದೇ ರೀತಿ ಪ್ರಜ್ವಲ್ಗೂ ಕೂಡ ಆಗುತ್ತಿದೆ. ತನ್ನ ಪ್ರೀತಿಯ ಹೆಂಡತಿ, ತನ್ನ ಪ್ರೇಮ, ತನ್ನ ಸರ್ವಸ್ವ, ಅವಳು ಬದುಕಬೇಕು. ಅದು ಮಾತ್ರ ಅವನಿಗೆ ಬೇಕಾಗಿರುವುದು. ಅವನು ಅವಳಿಗಾಗಿ ಏನು ಬೇಕಾದರೂ ಮಾಡುತ್ತಾನೆ. ಅವಳು ಇಂದು ಈ ಬದುಕಿಗೆ ವಿದಾಯ ಹೇಳಿದರೆ ಇವನೂ ಕೂಡ ವಿದಾಯ ಹೇಳುತ್ತಾನೆ. ಅವಳೆಂದರೆ ಪ್ರಾಣ. ಆದರೆ ದೇವರ ಮೇಲೆ ಕೂಡ ಅವನಿಗೆ ಇತ್ತೀಚೆಗೆ ನಂಬಿಕೆ ಬರುತ್ತಿದೆ. ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟ. ತಾನು ಆಸ್ಪತ್ರೆಯಲ್ಲಿ ಇದ್ದೇನೆ ಅನ್ನುವುದನ್ನು ಕೂಡ ಅವನು ಗಮನಿಸದೆ. ಸಿಸ್ಟರ್ ಅವನನ್ನು ನೋಡಿ ಸ್ವಲ್ಪ ಎಮೋಷನಲ್ ಆದರು. ಏಕೆಂದರೆ ಅವರಿಗೂ ಕೂಡ ಈ ರೀತಿಯ ಪ್ರೀತಿ ಒಂದು ಬಾರಿ ಸಿಕ್ಕಿತ್ತು. ಆದರೆ ಅವರು ಅದನ್ನು ಬಳಸಿಕೊಂಡಿಲ್ಲ. ಅಪ್ಪ ಅಮ್ಮನ ಮಾನ ಮರ್ಯಾದೆಗಾಗಿ ಬಿಟ್ಟು ಬಿಟ್ಟರಂತೆ. ತನ್ನನ್ನು ಪ್ರೀತಿಸುವ ಹುಡುಗನನ್ನು ಬಿಟ್ಟು ಅಪ್ಪ ಅಮ್ಮ ತೋರಿಸಿದ ಕಾಲೇಜಿನ ಪ್ರಾಧ್ಯಾಪಕನನ್ನು ಮದುವೆ ಆದಾಗ ಅವನು ದುಡ್ಡಿನ ಸೊಕ್ಕಿನಲ್ಲಿ ತುಂಬ ಕಷ್ಟಕೊಟ್ಟನು. ಈಗಲೂ ಕೂಡ ಕೊಡುತ್ತಿದ್ದಾನೆ ಅನ್ನೋದನ್ನು ನೆನೆಸಿಕೊಂಡು ಸಿಸ್ಟರ್ ಕಣ್ಣಿನಲ್ಲಿ ನೀರನ್ನು ಹಾಕುತ್ತಿದ್ದಾರೆ. ತನಗೆ ತಿಳಿಯದೆ. ಆದರೆ ಇತ್ತ ಪ್ರಜ್ವಲ್ ಅವಳು ಎಚ್ಚರವಾಗಲಿ ಅಂತ ಕಾಯುತ್ತಾ ಕುಳಿತಿದ್ದಾನೆ. ಅವಳು ಹೇಳಲಿ ಅಂತ ಅವಳ ಕೈಗಳನ್ನು ಮುಟ್ಟುತ್ತಿದ್ದಾನೆ ಪುನಃ ಪುನಃ. ತನ್ನ ಒಂದು ಕೈಯಿಂದ ಇನ್ನೊಂದು ಕೈಯನ್ನು ಚೆನ್ನಾಗಿ ರಬ್ ಮಾಡಿ ಅವಳ ಮುಖದ ಹತ್ತಿರ, ಅವಳ ಕೈಯ ಹತ್ತಿರ, ಅವಳ ಚರ್ಮ ಎಲ್ಲಿ ಕಾಣುತ್ತದೆ ಅಲ್ಲಿ ಇಡುತ್ತಿದ್ದಾನೆ. ತನ್ನ ಮೈಯ ಬಿಸಿ ಅವಳಿಗೆ ಇಷ್ಟ. ಆದ್ದರಿಂದ ಅವಳಿಗೆ ಎಚ್ಚರವಾಗುತ್ತದೆ ಅಂತ. ಈ ರೀತಿ ಕಷ್ಟಪಡುತ್ತಿರುವುದನ್ನು ಸಿಸ್ಟರ್ ನೋಡಲಾಗದೆ ಅವರು ತಮ್ಮ ಬದುಕಿನಲ್ಲಿ ಕಳೆದು ಹೋದ ಪ್ರೀತಿಯನ್ನು ಪುನಃ ಪಡೆಯಲು ಸಾಧ್ಯವಾಗುವುದಿಲ್ಲ ಅನ್ನುವುದನ್ನು ತಿಳಿದು ಬೇರೆ ಪೇಷಂಟ್ ಬಳಿ ಹೋದರು. ಇತ್ತ ಪವಿತ್ರಾಳ ಅಪ್ಪ ಅಮ್ಮ ಡಾಕ್ಟರ್ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ನನ್ನ ಮಗಳನ್ನು ಕಾಪಾಡಿ. ಅವಳು ಚೆನ್ನಾಗಿರಬೇಕು. ಅವಳಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರದು. ಅವಳು ಹೋದರೆ ನಾವು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗುತ್ತೇವೆ. ನಮ್ಮ ಮಗಳು ತುಂಬ ವೀಕ್ ಆಗಿದ್ದಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಸೀರಿಯಸ್ ಆದರೆ ಹೇಗೆ ಹೇಳಿ ಡಾಕ್ಟರ್? ನಾವು ಜೀವನದಲ್ಲಿ ಎಷ್ಟೊಂದು ಕಷ್ಟವನ್ನು ಅನುಭವಿಸುತ್ತಿದ್ದೇವೆ ಅಂತ ಅವರ ಅಪ್ಪ ಆ ಮಾತುಗಳನ್ನು ಹೇಳಬೇಕಾದಾಗ ಸಂಪೂರ್ಣವಾಗಿ ಎಮೋಷನಲ್ ಆದರು. ಆಗ ಡಾಕ್ಟರ್, ಯೋಚನೆ ಮಾಡಬೇಡಿ, ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡುತ್ತೇವೆ. ನಮಗೆ ಮಕ್ಕಳಿದ್ದಾರೆ ಅಂತ ಹೇಳಿ ಐಸಿಯುಗೆ ಹೋದರು. ನಿಮ್ಮ ಮಗಳ ಹೆಸರೇನು ಅಂತ ಕೇಳಿದಾಗ ಪವಿತ್ರ ಅಂತ ಹೇಳಿದರು. ಇವರು ಐಸಿಯುನ ಇನ್ಚಾರ್ಜ್. ಸ್ವಲ್ಪ ವಯಸ್ಸಾಗಿದೆ. ನೋಡಲು ಸುಂದರವಾಗಿದ್ದಾರೆ. ಮುಖದಲ್ಲಿ ಒಂದು ಹೊಸ ರೀತಿ ಕಳೆ ಇದೆ, ದೈವ ಕಳೆ. ಅದಕ್ಕೆ ಪವಿತ್ರಾಳ ಅಪ್ಪ ಅಮ್ಮ ಅವರ ಕೈಯನ್ನು ಹಿಡಿದುಕೊಂಡು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದು. ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಒಳಗೆ ಹೋದರು. ಒಳಗೆ ಹೋದ ತಕ್ಷಣ ಸಿಸ್ಟರ್ಗಳು ಸಡನ್ನಾಗಿ ಮೇಲೆ ಎದ್ದು ನಿಂತರು. ಯಾವುದೇ ಕಾರಣಕ್ಕೂ ನೋವು ಮಾಡಬಾರದು ಪೇಷಂಟ್ಗಳಿಗೆ ಅನ್ನುವುದು ಈ ಇನ್ಚಾರ್ಜ್ ಅವರ ದೊಡ್ಡ ರೂಲ್ಸ್. ಇವರನ್ನು ನೋಡಿದರೆ ಆಸ್ಪತ್ರೆಯ ಪ್ರತಿಯೊಂದು ಸಿಬ್ಬಂದಿ ಹೆದರುತ್ತಾರೆ. ಈಗ ಸಿಸ್ಟರ್ಸ್ಗೆ ಭಯವಾಗುತ್ತಿರುವುದು. ಡಾಕ್ಟರ್ ಪ್ರಜ್ವಲ್ ಇಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಅಂತ ಸರ್ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಅಂತ ಅವರ ಮುಖ ಕಪ್ಪಾಯಿತು. ಭಯದಿಂದ ಬೆವರುತ್ತಿದ್ದಾರೆ. ಇತ್ತ ಡಾಕ್ಟರ್ ಸಿಸ್ಟರನ್ನು ನೋಡಿ ತಿಳಿದುಕೊಂಡರು. ಏನೋ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಮುಚ್ಚಿಡಲು ಪ್ರಯತ್ನ ಮಾಡುತ್ತಿದ್ದಾರೆ. ಯಾವಾಗಲೂ ತುಂಬ ಪ್ರೆಸೆಂಟ್ ಆಗಿ ಇರುತ್ತಿದ್ದ ಸಿಸ್ಟರ್ ಇಂದು ಏನಾಗಿದೆ ಅಂತ. ಏನಾದರೂ ಸಮಸ್ಯೆ ಇದ್ದರೆ ಈಗಲೇ ಹೇಳಿಬಿಡಿ. ನನಗೆ ಸಮಸ್ಯೆ ಗೊತ್ತಾದರೆ ನೀವು ಹೇಳದೆ ಹೋದರೆ ಆನಂತರ ಪರಿಣಾಮ ನೆಟ್ಟಗೆ ಇರುವುದಿಲ್ಲ ಅಂತ ತುಂಬ ಖಾರವಾದ ಧ್ವನಿಯಲ್ಲಿ ಹೇಳಿದಾಗ ಸಿಸ್ಟರ್ ಇನ್ಚಾರ್ಜ್ ಅವರ ಕಾಲನ್ನು ಹಿಡಿದುಕೊಂಡರು. ಪ್ಲೀಸ್ ಸರ್, ನನ್ನನ್ನು ಕ್ಷಮಿಸಿ, ಆದರೆ ಇದು ತಪ್ಪು ಅಂತ ಅನಿಸುತ್ತಿಲ್ಲ. ಒಂದು ಪೇಷಂಟ್ನ ಪ್ರಾಣ ಉಳಿದರೆ ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕಿದೆ ಅಲ್ಲವೇ?
ಅಂತ ಹೇಳಬೇಕಾದಾಗ ಡಾಕ್ಟರ್ಗೂ ಕೂಡ ಏನೂ ಅರ್ಥವಾಗುವುದಿಲ್ಲ. ಏನು ಹೇಳುತ್ತಿದ್ದೀರಾ ಅಂದಾಗ ಸರ್ ಅದು ಅಂತ ತೊದಲುತ್ತಾ ಪ್ರಜ್ವಲ್ ಪವಿತ್ರಳನ್ನು ತನ್ನ ಕೈಗಳಿಂದ ಪದೇ ಪದೇ ಮುಟ್ಟುತ್ತಿರುತ್ತಾನೆ. ಅದನ್ನು ತೋರಿಸಿದಾಗ ಡಾಕ್ಟರ್ ಗಾಬರಿಯಾಗುತ್ತಾರೆ. ಆ ಮನುಷ್ಯ ಪೇಷಂಟನ್ನು ಆ ರೀತಿ ಮುಟ್ಟಿದರೆ ಇನ್ಫೆಕ್ಷನ್ ಆಗುವುದಿಲ್ಲವಾ ಅನ್ನುವುದು ಡಾಕ್ಟರ್ನ ಕಳವಳ. ಆದರೆ ಇದರ ಬಗ್ಗೆ ಗಮನ ಕೊಡದೆ ಪ್ರಜ್ವಲ್ ಅವಳನ್ನೇ ನೋಡುತ್ತಿದ್ದಾನೆ ಭರವಸೆಯ ಕಣ್ಣುಗಳಿಂದ. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ ಸರ್, ಇದೊಂದು ತಪ್ಪು ಮಾಡಿದೆ. ಆ ಪೇಷಂಟ್ ಅವಳ ಪ್ರಿಯತಮ. ಅವನ ಸ್ಪರ್ಶದಿಂದ ಅವಳಿಗೆ ಪ್ರಜ್ಞೆ ಬರುತ್ತದೆ. ಕಳೆದ ಬಾರಿ ಅದೇ ರೀತಿ ಆಗಿತ್ತು. ತುಂಬ ಸೀರಿಯಸ್ ಆಗಿ ಇನ್ನೇನು ಬದುಕುವುದೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದ ಅವಳನ್ನು ಪುನಃ ಅವನು ಬಂದು ಬದುಕಿಸಿದ್ದ. ಇಲ್ಲೋ ಅದೇ ರೀತಿ ಮಾಡುತ್ತಾನೆ ಅಂತ. ಆಗ ಡಾಕ್ಟರ್ ತುಂಬ ಹಲ್ಲನ್ನು ಕಡಿಯಲು ಶುರು ಮಾಡಿದರು ಕೋಪದಿಂದ. ವಿಷಯ ಏನೇ ಇದ್ದರೂ ಆಸ್ಪತ್ರೆಯ ರೂಲ್ಸ್ ಇರುತ್ತದೆ, ಅದರಲ್ಲೂ ಕೂಡ ICU ರೂಲ್ಸ್ ತುಂಬ ಪ್ರೀಷಿಯಸ್ ಅಂತ. ಆದರೆ ಪ್ರಜ್ವಲ್ ಮುಖ ಡಾಕ್ಟರ್ಗೆ ಸರಿಯಾಗಿ ಕಾಣಿಸುತ್ತಿಲ್ಲ. ಅವನು ತಲೆಯನ್ನು ಬಗ್ಗಿಸಿಕೊಂಡು ಪವಿತ್ರಳ ಕೈಯನ್ನು ಪದೇ ಪದೇ ಮುಟ್ಟುತ್ತಿರುತ್ತಾನೆ. ಅವಳ ಕೈಯ ಮೇಲೆ ಈ ಬಾರಿ ಮುತ್ತು ಕೊಟ್ಟ. ಈಗ ತುಂಬ ಕೋಪ ಬಂತು. ಇವನು ಇರುವುದು ಆಸ್ಪತ್ರೆಯಲ್ಲಿ, ಆದರೆ ಪೇಷಂಟ್ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದಾನೆ. ಹುಡುಗರು ಯಾವಾಗಲೂ ಇದೇ ರೀತಿ ಇರುತ್ತಾರೆ. ಇವರಿಗೆ ಯಾವುದೇ ಅಚೀವ್ಮೆಂಟ್ ಆಗಲಿ ಒಂದು ಡಿಗ್ರಿ ಆಗಲಿ ಇರುವುದಿಲ್ಲ. ಯಾವಾಗಲೂ ಪದೇ ಪದೇ ಅವರ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಷ್ಟೆ ಅಂತ ಅಂದುಕೊಂಡು ತುಂಬ ಕೋಪದಿಂದ ಅವನನ್ನು ನೋಡುತ್ತಿರುತ್ತಾರೆ. ಅದರಲ್ಲೂ ICUಯಲ್ಲಿ ಇದ್ದು ಪೇಷಂಟ್ಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಇಲ್ಲಿ CCTV ಇದೆ. ಇದೆಲ್ಲ ಮೀಡಿಯಾದಲ್ಲಿ ವೈರಲ್ ಆದರೆ ತುಂಬ ಕಷ್ಟ. ನಮ್ಮ ಆಸ್ಪತ್ರೆಗೆ ತುಂಬ ಕಷ್ಟಪಟ್ಟು ಒಳ್ಳೆಯ ಹೆಸರು ತಂದಿದ್ದೇವೆ. ಪ್ರತಿಯೊಂದು ವಿಷಯದಲ್ಲೂ ಆಪೋಸಿಟ್ ಇರುವ ಆಸ್ಪತ್ರೆಗಳು ತುಂಬ ಕಾಂಪಿಟೇಷನನ್ನು ಕೊಡುತ್ತಾರೆ. ಅದರಲ್ಲೂ ಈ ಆಸ್ಪತ್ರೆಯಲ್ಲಿ ಯಾವುದಾದರೂ ಗಲಾಟೆ ಆಗಲಿ ಅಂತ ಅವರೇ ದುಡ್ಡನ್ನು ಕೊಟ್ಟು ಪೋಲಿ ಹುಡುಗರನ್ನು ಕಳಿಸಿ ಗಲಾಟೆ ಮಾಡಲು ಪ್ರಯತ್ನ ಮಾಡುತ್ತಾರೆ. ಅಂತಹುದರಲ್ಲಿ ಇಲ್ಲಿ ನಿಜವಾಗಲೂ ತಪ್ಪಾಗುತ್ತಿದೆ. ICUಯಿಂದ ಇವನನ್ನು ಹೊರಗೆ ಕಳಿಸಬೇಕು. ಇಂತಹ ಮನುಷ್ಯ ಒಳಗೆ ಇದ್ದರೆ ತುಂಬ ಸಮಸ್ಯೆ ಆಗುತ್ತದೆ. ಯಾವುದೇ ಕಾರಣಕ್ಕೂ ಅದು ಆಗಲು ನಾನು ಬಿಡುವುದಿಲ್ಲ ಅಂತ ಡಾಕ್ಟರ್ ತುಂಬ ಕೋಪದಿಂದ ಪ್ರಜ್ವಲ್ ಬಳಿ ಬರುತ್ತಿದ್ದಾರೆ. ಸಿಸ್ಟರ್ ಪದೇ ಪದೇ ಪ್ರಜ್ವಲ್ಗೆ ಸನ್ನೆ ಮಾಡುತ್ತಿದ್ದಾಳೆ. ಆದರೆ ಅವನಿಗೆ ತಿಳಿಯುತ್ತಿಲ್ಲ. ಬೇರೆ ಯಾರಿಗೋ ಹೇಳುತ್ತಿದ್ದಾರೆ ಅಂತ ಅವನು ಪುನಃ ಅವಳ ಕೈಯನ್ನು ತನ್ನ ಕೆನ್ನೆಯ ಬಳಿ ಹಿಡಿದುಕೊಂಡು ತಲೆಯನ್ನು ಬಗ್ಗಿಸಿ ಕುಳಿತುಕೊಂಡ. ಪದೇ ಪದೇ ಹೇಳುತ್ತಿದ್ದಾನೆ, ಪ್ಲೀಸ್ ಚಿನ್ನು, ಎದ್ದು ಬಿಡು ಒಂದು ಬಾರಿ. ನನ್ನನ್ನು ಕಣ್ಣು ಬಿಟ್ಟು ನೋಡು. ನನ್ನನ್ನು ಪ್ರಜ್ವಲ್ ಅಂತ ಒಂದೇ ಒಂದು ಬಾರಿ ಕರಿ ಅಂತ ಹೇಳುತ್ತಿದ್ದಾನೆ. ಆಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.